ಹಾಯ್ ಹಲೋ ನಮಸ್ತೆ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ. ಹೀಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ನ ಅವಶ್ಯಕತೆ ನಮಗೆ ತುಂಬ ಇದೆ. ನಿಮ್ಮ ಒಂದೊಂದು ಲೈಕು ಒಂದೊಂದು ಕಮೆಂಟು ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ದಯವಿಟ್ಟು ಫುಲ್ಲು ವೀಡಿಯೋ ನೋಡಿ ಲೈಕು ಕಮೆಂಟು ಹೈಪು ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ಆದಿಚುಂಚನಗಿರಿ ಬೆಟ್ಟದಲ್ಲಿರುವ ಕಾಲ ಭೈರವೇಶ್ವರನ ದೇವಸ್ಥಾನದ ಹತ್ರದಲ್ಲಿ ಇರುವ ಯುಗ ಯೋಗಿ ಶ್ರೀ ಶ್ರೀ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಗದ್ದುಗೆಯ ದರ್ಶನ ಮಾಡೋಣ ಬನ್ನಿ. ಇದು ಇನ್ನೂ ಉದ್ಘಾಟನೆ ಆಗಿಲ್ಲ, ಹೋಮ ಹವನ ಮಾಡಿದ್ದಾರೆ. ಅವರ ಬರ್ತ್ಡೇ ಪ್ರಯುಕ್ತ ಹೋಮ ಹವನ ಮಾಡಿದ್ದಾರೆ. ನಾನು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ನೋಡಿ. ಇದು ಎಷ್ಟು ಚೆನ್ನಾಗಿ ಗದ್ದುಗೆಯನ್ನು ಕಟ್ಟಿದ್ದಾರೆ ಅಂದರೆ, ಫಸ್ಟು ಚಿಕ್ಕದಾಗಿತ್ತು ಅನಿಸುತ್ತೆ. ಈಗ ಗದ್ದುಗೆ ಹೊರವಲಯನೂ ಕೂಡ ತುಂಬ ಚೆನ್ನಾಗಿ ಕಟ್ತಾ ಇದ್ದಾರೆ. ಇನ್ನೂ ನಡೀತಾ ಇದೆ ಕನ್ಸ್ಟ್ರಕ್ಷನ್ನು. ಆದ್ರೂ ಹೋಮ ಹವನ ಮಾಡಿದ್ದಾರೆ. ಅವರ ಹುಟ್ಟ ಹಬ್ಬದ ಪ್ರಯುಕ್ತ ಹೋಮ ಹವನ ಮಾಡಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ, ಅಲ್ಲಲ್ಲೇ ಇದ್ದಿದ್ದು ಲೈಟಿಂಗ್ಸು ಅದು ಒಳ್ಳೆ ಸ್ವರ್ಗದ ಥರ ಅನ್ನಿಸ್ತಿತ್ತು ನನಗೆ. ತುಂಬ ಚೆನ್ನಾಗಿ ಗದ್ದುಗೆನ ಕಟ್ತಾ ಇದ್ದಾರೆ. ಫುಲ್ಲು ಆದಮೇಲೆ ಯಾರೆಲ್ಲ ಇನ್ನೂ ಈ ಗದ್ದುಗೆ ದರ್ಶನ ಮಾಡಿಲ್ಲ ಹೋಗಿ ನೋಡ್ಕೊಂಡು ಬನ್ನಿ. ಫೋಟೋಸ್ಗೂ ತುಂಬ ಚೆನ್ನಾಗಿರುತ್ತೆ. ಫೋಟೋ ತಗೊಂಡು ಸ್ವಾಮೀಜಿಯವರ ಗದ್ದುಗೆ ದರ್ಶನ ಮಾಡಿ ಸ್ವಾಮೀಜಿಯವರ ಆಶೀರ್ವಾದ ತಗೊಂಡು ಬನ್ನಿ ಆಯಿತಾ. ತುಂಬ ಜನ ಫೋಟೋಗೆ ಮುಗಿಬಿದ್ದಿದ್ದನ್ನು ನಾನು ನೋಡಿದೆ. ಬಾಲಗಂಗಾಧರನಾಥ ಸ್ವಾಮೀಜಿಯವರ ಗದ್ದುಗೆ ಇದು. ಇದೇ ಅವರ ರೂಪ ಅಲ್ಲಿರೋದು. ತುಂಬ ಜನ ನೋಡಿದ್ದೀರ ಅನಿಸುತ್ತೆ. ಫಸ್ಟ್ ಇಷ್ಟೇ ಇತ್ತು, ಈಗ ಫುಲ್ಲು ದೊಡ್ಡದಾಗಿ ಅದನ್ನು ಕಟ್ತಾ ಇದ್ದಾರೆ. ಗದ್ದುಗೆ ಸುತ್ತಲೂ ಕಟ್ತಾ ಇದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಇವರ ಹುಟ್ಟುಹಬ್ಬದ ಪ್ರಯುಕ್ತ ಇದು ಅಲಂಕಾರ ನಡೆದಿರೋದು. ಹೋಮ ಹವನು ಅದಕ್ಕೆ ನಡೆದಿದ್ದು ಅಂತ ಅನಿಸುತ್ತೆ. ಹೋಮ ಕೂಡ ನಡೆದಿತ್ತೆ ಆಚೆಗಡೆ. ಹೋಮ ಕೂಡ ಇವರ ಹುಟ್ಟುಹಬ್ಬದ ಪ್ರಯುಕ್ತನೇ. ಬಾಲಗಂಗಾಧರನಾಥ ಸ್ವಾಮೀಜಿಯವರ ಹುಟ್ಟುಹಬ್ಬದ ಪ್ರಯುಕ್ತ ಹೋಮ ಹವನ ಜೊತೆಗೆ ಅಲಂಕಾರ ಕೂಡ ಮಾಡಿದರು. ಕೇಕ್ ಎಲ್ಲ ಕಟ್ ಮಾಡಿದ್ದಾರೆ. ಇನ್ನು ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಯವ್ರ ಬಗ್ಗೆ ತಿಳ್ಕೊಳ್ಳೋದಾದರೆ, ಇವರು ಜನವರಿ 18, 1945ರಲ್ಲಿ ಜನನ ಹೊಂದಿದರು. ಇವರು ಬಾನಂದೂರಿನ ಚಿಕ್ಕಲಿಂಗೇಗೌಡ ಹಾಗೂ ಮೋಟಮ್ಮನವರ 6 ಮಕ್ಕಳಲ್ಲಿ ಒಬ್ಬರಾಗಿ ಜನಿಸಿದರು. ಗಂಗಾಧರಯ್ಯನವರಿಗೆ 3 ಜನ ಸೋದರಿಯರು ಮತ್ತು 2 ಸಹೋದರರು ಇದ್ದಾರೆ. ಆದಿಚುಂಚನಗಿರಿ ಮಠದ ಹೆಸರಿನಲ್ಲಿ ಶಾಲೆ, ಕಾಲೇಜು, ಆಸ್ಪತ್ರೆ, ಪರಿಸರ, ಪ್ರಾಣಿ ಸಂರಕ್ಷಣೆ, ವೇದಾಧ್ಯಯನ, ಕೃಷಿ ಸೇರಿದಂತೆ ಹಲವಾರು ಧಾರ್ಮಿಕ ಮತ್ತು ಸಾಮಾಜಿಕ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ತಮ್ಮನ್ನು ನಿರಂತರವಾಗಿ ತೊಡಗಿಸಿಕೊಂಡಿದ್ದರು. ಹಾಗೆ ಆದಿಚುಂಚನಗಿರಿ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಮಠದ ವ್ಯಾಪ್ತಿಯಲ್ಲಿ 10 ಲಕ್ಷಕ್ಕೂ ಹೆಚ್ಚಿನ ಸಂಖ್ಯೆಯ ವಿದ್ಯಾರ್ಥಿಗಳು ಮಕ್ಕಳು ಕಲಿಯುತ್ತಿದ್ದಾರೆ. ಒಕ್ಕಲಿಗ ಮಠದ ಅಧಿಪತಿಯಾದರೂ ಎಲ್ಲ ಮತಗಳ ಬಗ್ಗೆ ಅವರಿಗೆ ಅಪಾರ ಗೌರವ ಮತ್ತು ಆದರವಿತ್ತು. ದಲಿತರ ಉದ್ಧಾರಕ್ಕಾಗಿ ಶಿಕ್ಷಣ ಒದಗಿಸಲೆಂದು ಶಿಕ್ಷಣ ಸಮೂಹವನ್ನೇ ನಿರ್ಮಿಸಿ ಒಂದು ಕ್ರಾಂತಿಯನ್ನು ಮಾಡಿದರು. ಅನ್ನ ದಾಸೋಹ ಮತ್ತು ಅಕ್ಷರ ದಾಸೋಹದ ಮೂಲಕ ಬಡಜನರ ಸೇವೆಯನ್ನು ಮಾಡಿದ್ದರು. ಇನ್ನು ಶ್ರೀಗಳು ಸುಮಾರು 5 ಕೋಟಿ ಗಿಡಗಳನ್ನು ನೆಡುವ ಮೂಲಕ ಹಸಿರು ಕ್ರಾಂತಿ ಹರಿಕಾರ ಎಂದು ಹೆಸರನ್ನು ಗಳಿಸಿದರು. ಇದೇ ಕಾರಣಕ್ಕೆ ಆದಿಚುಂಚನಗಿರಿ ಎತ್ತ ನೋಡಿದರೆ ಹಸಿರು. ಅಬ್ಬಾ, ಒಮ್ಮೆ ನೋಡಿ ಆ ಆದಿಚುಂಚನಗಿರಿಯ ಬೆಟ್ಟದಲ್ಲಿರೋ ಗಿಡಗಳು, ಗಿಡ ಮೂಲಿಕೆಗಳು ಮನಸ್ಸಿಗೆ ಪ್ರಶಾಂತತೆಯನ್ನು ತಂದುಕೊಡುತ್ತೆ. ಇನ್ನು ಯುಗಯೋಗಿ ಶ್ರೀ 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 ಬಾಲಗಂಗಾಧರನಾಥ ಸ್ವಾಮೀಜಿಯವ್ರ ಬಗ್ಗೆ ಹೇಳ್ಕೋತಾ ಹೋದರೆ ಒಂದು ಬುಕ್ಕೇ ಬರಿಬೇಕಾಗತ್ತೆ. ಹಾಗೆ ಇನ್ನು ಯಾರೆಲ್ಲ ಶ್ರೀ ಆದಿಚುಂಚನಗಿರಿ ದೇವಸ್ಥಾನ ಹಾಗೆ ಗದ್ದುಗೆ ನೋಡಿಲ್ಲ, ಸ್ವಾಮೀಜಿಯವ್ರ ಗದ್ದುಗೆ ನೋಡಿಲ್ಲ ಅಂದರೆ ದಯವಿಟ್ಟು ಒಮ್ಮೆ ನೋಡಿ. ಇದು ಫುಲ್ ಕಂಪ್ಲೀಟ್ ಆದಮೇಲೆ ಹೋದರೆ ಇನ್ನೂ ಚೆನ್ನಾಗಿರುತ್ತೆ ಅನಿಸುತ್ತೆ. ಇನ್ನೂ ಕಂಪ್ಲೀಟ್ ಆಗಿಲ್ಲ, ಇನ್ನು ಹೋಮ ಹವನ ನಡೆಸಿದ್ದಾರೆ ಅಷ್ಟೇ. ಇನ್ನು ಆಚೆಗಡೆ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಯಾರ್ಯಾರು ಈ ಗದ್ದುಗೆನ ನೋಡಿದ್ದೀರಾ ಎಲ್ಲರೂ ಒಂದು ಕಮೆಂಟ್ ಮಾಡಿ ಹೇಗಿದೆ ಅಂತ. ಇನ್ನು ಕನ್ಸ್ಟ್ರಕ್ಷನ್ ನಡೀತಿದೆ. ಕಂಪ್ಲೀಟ್ ಆದಮೇಲೆ ಇನ್ನೂ ಸಖತ್ತಾಗಿ ಕಾಣಿಸುತ್ತೆ ಅಂತ ಅಂದ್ಕೊತೀನಿ. ಇದು ಮುಂಭಾಗ ಚೆನ್ನಾಗಾಗಿದೆ. ಆಗಲೇ ಆ ಕಡೆ ಸೈಡ್ ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದೀರಾ. ಯಾರೆಲ್ಲ ಈ ಫುಲ್ಲು ವಿಡಿಯೋ ನೋಡಿದ್ದೀರಾ ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಎಲ್ಲರೂ ಒಂದು ಕಮೆಂಟು, ಹೈಪು ಆ್ಯಂಡ್ ಲೈಕು ಮಾಡೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋದಲ್ಲಿ ಏನಾದರೂ ತಪ್ಪು ಮಾಹಿತಿ ಕೊಟ್ಟಿದ್ದರೆ, ತಪ್ಪಾಗಿ ಏನಾದರೂ ಮಾತಾಡಿದರೆ ದಯವಿಟ್ಟು ಕ್ಷಮೆ ಇರಲಿ. ನನಗೆ ಗೊತ್ತಿರೋದನ್ನು ನಾನು ಹೇಳಿದ್ದೀನಿ. ಅದರಲ್ಲೂ ಏನಾದರೂ ತಪ್ಪು ಮಾಹಿತಿ ಇದ್ದರೆ ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ಹೇಳ್ತಾ
ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.